ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೈ ವಾಸವಿ, ಜೈ ಜೈ ವಾಸವಿ. ಈ ದಿನ ನಾನು ವಾಸವಿ ಜಯಂತಿ ಹಬ್ಬಕ್ಕೋಸ್ಕರ ತಂಬಿಟ್ಟಿನ ಆರತಿಯನ್ನು ಮಾಡ್ತಾಯಿದ್ದೀನಿ. ಆ ತಂಬಿಟ್ಟು ಆರತಿಗೆ ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈ ತಂಬಿಟ್ಟಿನ ಆರತಿಗೆ ಒಬ್ಬೊಬ್ಬರು ಅಕ್ಕಿಯಿಂದ ಕೂಡ ಮಾಡ್ತಾರೆ, ರವೆಯಿಂದ ಕೂಡ ಮಾಡ್ತಾರೆ. ನಾನು ಹುರ್ಗಡ್ಲೆಯಿಂದ ಮಾಡ್ತಾಯಿದ್ದೀನಿ. 1-2.5 ಪಾವ್ನಷ್ಟು ತಗೊಂಡಿದ್ದೀನಿ. ಮತ್ತು ಎಳ್ಳು 25 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಗಸಗಸೆ 25 ಗ್ರಾಮ್ನಷ್ಟು, ಕಡಲೆಕಾಯಿ ಬೀಜ 1 ಕಪ್ನಷ್ಟು ತಗೊಂಡಿದ್ದೀನಿ. ಮತ್ತು ಹುರ್ಗಡ್ಲೆ ಕೂಡ 1 ಕಪ್ನಷ್ಟು ತಗೊಂಡಿದ್ದೀನಿ. ಒಣಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಬೆಲ್ಲ 2 ಲೋಟದಷ್ಟು ಹಾಕಬೇಕಾಗುತ್ತೆ. ಇದು ಪಾಕ ಮಾಡ್ಕೋಬೇಕು. ಮತ್ತು ಇವನ್ನೆಲ್ಲ ಎಳ್ಳು ಗಸಗಸೆ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಇದು ಮಿಕ್ಸಿಗೆ ಹಾಕೋವಾಗ ಇದನ್ನು ಅಕ್ಕಿ ಒಂದು ಸ್ಪೂನ್ನಷ್ಟು ಒಂದು ಸ್ವಲ್ಪ ಹಾಕ್ತಾ. ಯಾಕಂದರೆ ಇದು ತಂಬಿಟ್ಟು ಮಾಡೋದು ಅಂದರೆ ಅಕ್ಕಿಯಿಂದ ಮಾಡಬೇಕು. ಅಕ್ಕಿಯಿಂದ ತಿನ್ನೋಕ್ಕಾಗಲ್ಲ ಅಕ್ಕಿದು ಅಂತಂದರೆ ಹುರ್ಗಡ್ಲೆದು ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಅದಕ್ಕೆ ಹಾಕಿ ಮಿಕ್ಸಿಗೆ ಹಾಕೋಬೋದು. ಮಿಷನ್ನಿಗೆ ಬೇಕಾದರೂ ಹಾಕ್ಬೋದು. ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ನುಣ್ಣಗೆ ಹಾಕಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇದನ್ನು ಜಲ್ದಿ ಮಾಡ್ಕೊಬೇಕಾಗುತ್ತೆ. ಜಲ್ದಿ ಮಾಡ್ಕೊಂಡು ಬಿಡೋಣ. ಇವಾಗ ಇದನ್ನು ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ತಗೊಂಡು ಬಂದಿದ್ದೀನಿ. ನುಣ್ಣಗೆ ಹಾಕಬೇಕು. ಅದು ಜಲ್ದಿ ಹಿಡಿಬೇಕು. ಜಲ್ದಿ ಹಿಡ್ದಿಲ್ಲ ಅಂದರೆ ಅಕ್ಕಿ ಒಂದೊಂದು ಸರ್ತಿ ನುಣ್ಣಗಾಗಲ್ಲ, ರವೆ ಮಾತ್ರ ಇರುತ್ತೆ. ತಂಬಿಟ್ಟು ತಿನ್ನೋವಾಗೆಲ್ಲ ಒಂಥರ ರವೆ ಆಗಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಜಲ್ದಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಹುರ್ಕೋಬೇಕಾಗುತ್ತೆ. ಕೆಂಪಿಗೆ ಆಗೋವರೆಗೂ ಹುರ್ಕೋಬೇಕು. ಈಗ ಇದನ್ನು ಒಂದು ಮರಕ್ಕೆ ಹಾಕ್ಬಿಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಹೊಟ್ಟೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಬೇಕು. ಗಸಗಸೆ ಹುರ್ಕೊಳ್ಳೋಣ. ಗಸಗಸೆ ಕೂಡ ಸ್ವಲ್ಪ ಕೆಂಪಾಗೋ ಬರಬೇಕು. ಗಮ್ಮಂತ ವಾಸನೆ ಕೂಡ ಬರುತ್ತೆ ಇದು ಗಸಗಸೆ. ಇವಾಗ ಇದನ್ನು ಈ ಹುರ್ಗಡ್ಲೆ ಮಿಕ್ಸಿಗೆ ಹಾಕಿದ್ನಲ್ಲ ಹಿಟ್ಟಿಗೆ, ಆ ಹಿಟ್ಟಿಗೆ ಈ ಗಸಗಸೆನ ಕೂಡ ಹಾಕೋಣ. ನಂತರ ಈ ಎಳ್ಳನ್ನು ಹುರ್ಕೊಳ್ಳೋಣ. ನಂತರ ಇದನ್ನು ಕೂಡ ಇದರೊಳಗೆ ಹಾಕ್ಬಿಡೋಣ. ಉಪ್ಪಿನ ತಗೊಂಡಿದ್ದೀನಲ್ಲ, ಇದನ್ನು ಒಂದು ಅರ್ಧದಷ್ಟು ಇದಕ್ಕೆ ಹಾಕ್ಬಿಡ್ತೀನಿ. ನಂತರ ಹುರ್ಗಡ್ಲೆ ಕೂಡ ಇದಕ್ಕೆ ಹಾಕ್ತೀನಿ. ಕಡಲೆಕಾಯಿ ಬೀಜನ ಹುರಿದು ಹೊಟ್ಟೆಲ್ಲ ತೆಗ್ದಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಬೇಕು. ಯಾವ ಥರ ಹಾಕಿರಬೇಕು ಅಂತ ತೋರಿಸ್ತೀನಿ. ಮಿಕ್ಸಿಗೆ ಈ ಥರ ಹಾಕ್ಕೋಬೇಕಾಗುತ್ತೆ. ನುಣ್ಣಗೇನು ಹಾಕಬಾರ್ದು, ಈ ಥರ ಇದ್ದರೆ ಸಾಕು. ಕರಗಿಸ್ಬೇಕಾಗುತ್ತೆ. ಇದನ್ನು ಒಂದು ಬಟ್ಲಿಗೆ ಹಾಕಿ 1 ಲೋಟದಷ್ಟು ನೀರು ಹಾಕೋಣ. ಶೋಧಿಸ್ಕೊಂಡ್ಬಿಟ್ಟು ತಿರ್ಗಾ ಒಲೆ ಮೇಲೆ ಇಡಬೇಕಾಗುತ್ತೆ. ಬೆಲ್ಲನ ಇವಾಗ ಚೆನ್ನಾಗಿ ಮರಳ್ತಾ ಇದೆ. ಅದನ್ನು ಹಾಕ್ಬಿಟ್ಟು ಅದು ತಣ್ಣಗಾದ್ಮೇಲೆ ಕಲಿಸ್ಬೇಕಾಗುತ್ತೆ. ಈಗ ಹಾಕಿರೋದೆಲ್ಲ ಇದು ಒಂದು ದೊಡ್ಡದ್ರೊಳಗೆ ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಎಲ್ಲನೂ ಕಡಲೆಕಾಯಿ ಬೀಜ ಗಸಗಸೆ ಎಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧದಷ್ಟು ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಅದಕ್ಕೆ. ಮತ್ತು ಸ್ವಲ್ಪ ತುಪ್ಪ. ಬೆಲ್ಲದ ನೀರನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕಲಿಸ್ಬೇಕಾಗುತ್ತೆ.